ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ವಾಸವನ್ನು ಅನುಭವಿಸೋಕೆ ಆರಂಭ ಆಗಿ ಹತ್ತತ್ರ 1 ತಿಂಗಳಾಯಿತು. ಇದರ ನಡುವೆ ಜೈಲಲ್ಲಿ ದರ್ಶನ್ನ ಭೇಟಿಯಾಗಿ ಧ್ಯಾನ ಹೇಳ್ಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಜೈಲಿಂದ ರಿಲೀಸ್ ಆದ ತಿರುವನೂರು ಸಿದ್ದರೂಢ ಹೇಳ್ಕೊಂಡಿದ್ರು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಶೇಷ ಭದ್ರತಾ ಕೊಠಡಿಯಲ್ಲಿದ್ದಾರೆ. ಈ ವೇಳೆ ಜೈಲಾಧಿಕಾರಿಗಳ ಅನುಮತಿ ಮೇಲೆ ದರ್ಶನ್ರನ್ನ 15 ನಿಮಿಷಗಳ ಕಾಲ ಭೇಟಿಯಾಗಿದೆ. ಈ ವೇಳೆ ಧ್ಯಾನ ಹೇಳ್ಕೊಟ್ಟಿದೆ ಅಂತ ಹೇಳಿದ್ರು. ಸದ್ಯ ಈ ವಿಚಾರ ಚರ್ಚೆ ಗ್ರಾಸ ಆಗಿದೆ. ಹಾಗಾದ್ರೆ ಜೈಲಿನಲ್ಲಿದ್ದ ಖೈದಿ ಸಿದ್ದರೂಢ ಏನು ಹೇಳಿದ್ರು, ದರ್ಶನ್ ಅವರ ಬಳಿ ಮಾತನಾಡಿದ್ರಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಸರ್ನ ಭೇಟಿ ಮಾಡ್ತೀನಿ 8ನೇ ತಾರೀಕು. ಅಧಿಕಾರಿಗಳ ಅನುಮತಿ ತೊಗೊಂಡು ನಾನು ದರ್ಶನ್ ಸರ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಕೊಡ್ತಾರೆ, ಅವರೇ ಥ್ಯಾಂಕ್ಸ್ ಕೊಡ್ತಾರೆ. ನಾನು ಥ್ಯಾಂಕ್ಸ್ ತೊಗೊಳ್ತೀನಿ, ತಪ್ಕೊಳ್ತಾರೆ, ನನ್ನ ತುಂಬ ಖುಷಿಯಾಗುತ್ತೆ. ಬಟ್ ಆ ಜಾಗದಲ್ಲಿ ದರ್ಶನ್ ಸರ್ ನೋಡಿದ್ದು ತುಂಬ ಬೇಜಾರಾಗುತ್ತೆ, ನನಗೆ ಭಯಂಕರ ಬೇಜಾರಾಗುತ್ತೆ. ನಾವು ಏನೋ ಅಂದ್ಕೊಂಡು ಬಂದು ನಾನು ಹೊರಗೆ ಬಂದ ತಕ್ಷಣ ದರ್ಶನ್ ಸರ್ನ ಭೇಟಿ ಮಾಡ್ಬೇಕು ಅಂದ್ಕೊಂಡೇ ಬಂದವು ನಾನು. ಬಟ್ ಆ ಜಾಗದಲ್ಲಿ ಭೇಟಿ ಮಾಡಿದ್ದು ತುಂಬ ನೋವು ನನಗೆ. ಆಮೇಲೆ ಅವ್ರು ಒಳಗೆ ಕರ್ಕೊಂಡು ಹೋಗ್ತಾರೆ. ಒಳಗೆ ಕರ್ಕೊಂಡೋಗಿ ಒಂದು ಬಿಸ್ಕಟ್ ಪ್ಯಾಕೆಟ್ ಕೊಡ್ತಾರೆ ನನಗೆ. ದರ್ಶನ್ ಸರ್ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತೀನಿ ನಾನು. ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ, ಸರ್ ಆನಾಪಾನ ಸಾತಿ ಧ್ಯಾನ ಅಂತ, ಇದು ಭಗವಾನ್ ಬುದ್ಧ ದೇವರು ಪಿರಮಿಡ್ ಧ್ಯಾನ, ಅದು ದಯವಿಟ್ಟು ಮಾಡ್ತೀರಾ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಧ್ಯಾನ ಅಂದರೆ ನನಗೆ ಗೊತ್ತಿಲ್ಲದಪ್ಪ ಅಂತಾರೆ ಅವರು. ಅಂತ ಇಲ್ಲ ಸರ್ ನಾನು ಮಾಡಿಸ್ತೀನಿ, ದಯವಿಟ್ಟು ಮಾಡಿಸಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಮನವಿಗೆ ಅವರು ಒಪ್ಕೊಳ್ತಾರೆ. 10 ನಿಮಿಷ ಸಾರಿಗೆ ನಾನು 10 ನಿಮಿಷ ಧ್ಯಾನ ಮಾಡ್ತಾರೆ. ಚೆನ್ನಾಗಿದೆ ಕಣೋ, ಇದು ಕಂಟಿನ್ಯೂ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಡೈಲಿ ಮಾಡಿ, ಆದರೆ ಈ ಜಾಗದಲ್ಲಿ ನಿಮಗೆ ಧ್ಯಾನ ತುಂಬ ಅಗತ್ಯ, ದಯವಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತೀನಿ. ನಾನು ಮಾಡ್ತೀನಿ ಅಂತಾರೆ. ಜಸ್ಟ್ ರೂಮನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಅವರು ಜಾಸ್ತಿ ಆಧ್ಯಾತ್ಮಿಕ ಬುಕ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅವರು ಆಧ್ಯಾತ್ಮಿಕ ಬುಕ್ಸ್ಗಳನ್ನು ಜಾಸ್ತಿ ಓದ್ತಾ ಇದ್ದಾರೆ ಕಾರಾಗೃಹದಲ್ಲಿ. ಆ ಜಾಗದಲ್ಲಿ ಡಿ ಬಾಸ್ ನೋಡೋಕೆ ಭಾಳ ನೋವಾಗುತ್ತೆ ನನಗೆ. ಸರ್ ಅದು ತಪ್ಪು ಸರಿನೋ ಅದು ತೀರ್ಮಾನ ಮಾಡಲಿಕ್ಕೆ ನ್ಯಾಯಾಲಯ ಇದೆ. ಕೊನೆಯವರೆಗೂ ನಮ್ಮ ಜೊತೆಗಿರೋರು ಹೆಂಡತಿ ಮಕ್ಕಳೇ ಸರ್. ತಪ್ಪನ್ನು ತೀರ್ಮಾನ ಮಾಡಲಿಕ್ಕೆ ನಾವ್ಯಾರು ನ್ಯಾಯಾಲಯ ಅಲ್ಲ, ನ್ಯಾಯಾಧೀಶರುಗಳು ಅಲ್ಲ. ದರ್ಶನ್ ಸಾರ್ಗೆ ಆದಷ್ಟು ಬೇಗ ಒಳ್ಳೆಯದಾಗಲಿ, ದರ್ಶನ್ ಸಾರ್ ಹೊರಗೆ ಬರ್ತಾರನ್ನೋ ಭರವಸೆ ನನ್ನದು. ಯಾವ ವಿಚಾರವಾಗಿ ನೀನು ಜೈಲು ಸೇರಿದ್ದು ಅಂತ ಕೇಳಿರನ್ನ, ಲಂಚದ ವಿಚಾರವಾಗಿ ಈ ಥರ ಆಗುತ್ತೆ ನನ್ನ ಲೈಫಲ್ಲಿ. ನಾನೊಬ್ಬ ಇಂಜಿನಿಯರ್ನ ಮರ್ಡರ್ ಮಾಡ್ತೀನಿ, ಏನೋ ಲೈಫಲ್ಲಿ ಏನಾಗೋಯ್ತು, ಅದೊಂದು ತಪ್ಪು ನಿರ್ಧಾರ ತೊಗೊಂಡೆ ಲೈಫಲ್ಲಿ. ಆ ತಪ್ಪು ನಿರ್ಧಾರ ನಾನು 21 ವರ್ಷ ಜೈಲಲ್ಲಿ ಇರೋಂಗೆ ಮಾಡ್ತು ಅಂತಂತೀನಿ. ಸರಿ ಆಯಿತು, ಚೆನ್ನಾಗಿರು, ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಬಳಸ್ಕೊ, ನೀನು ನಾನು ಸೆಲೆಬ್ರಿಟಿನ, ನಾನು ನೀನು ಸೆಲೆಬ್ರಿಟಿನೇ, ಚೆನ್ನಾಗಿರು ಅಂತ ಅವರು ನನಗೆ ಹೇಳ್ತಾರೆ ಸರ್. ನನಗೆ ಅನಿಸಿದಂಗೆ, ಯಾಕೆ ನಾನು 21 ವರ್ಷ ಜೈಲಲ್ಲಿ ಬಂದಿದ್ದೀನಲ್ಲ, ನಿಜವಾಗೂ ಅಲ್ಲಿ ನರಕ ಅನುಭವಿಸ್ತಾರೆ ದರ್ಶನ್ ಸರ್. ಏನೋ ಗ್ರಹಣ ಹಿಡಿದಿದೆ, ಸೂರ್ಯ ಗ್ರಹಣ ಸರಿತತೆ, ಸೂರ್ಯ ಮತ್ತೆ ಬೆಳಗ್ತಾನೆ ಅಂತ ಭರವಸೆ ಇದೆ ಸರ್ ನಮಗೆಲ್ಲ. ದೇಹ ಸ್ಥಿತಿ ಸ್ವಲ್ಪ ಡಲ್ಲಾಗಿದೆ, ಮುಖ ಸ್ವಲ್ಪ ಡೌನ್ ಆಗಿದೆ. ಕಾಟೇರನ ಸಿನಿಮಾ ನೋಡಿದಾಗ ಅಥವಾ ಕುರುಕ್ಷೇತ್ರ ಸಿನಿಮಾ ನೋಡಿದಾಗ ಆ ಬಾಡಿಗೂ ಈಗಿರೋ ಬಾಡಿಗೂ ಸ್ವಲ್ಪ ಡೌನ್ ಆಗಿದ್ದಾರೆ ಅವರು ಪುಸ್ತಕಗಳು ಓದೋದ್ರಿಂದ ಅವರು ಸ್ವಲ್ಪ ಧೈರ್ಯ 10 ರಿಂದ 12 ನಿಮಿಷ ಮಾತಾಡಿರ್ಬೋದು ಅವ್ರ ಹತ್ರ. ಅವರು ತುಂಬ ನೋವಲ್ಲಿದ್ದಾರೆ ಸರ್, ಭಾಳ ನೋವಲ್ಲಿದ್ದಾರೆ ಅವರು. ಆದರೆ ದರ್ಶನ್ ಸರ್ಗೆ ವಿ ಐ ಪಿ ಟ್ರೀಟ್ಮೆಂಟ್ ಇಲ್ಲ ಸರ್. ಜೈಲ್ದೇ ಜಮ್ಖಾನ, ಜೈಲ್ದೇ ಬೆಡ್ಶೀಟು, ಜೈಲ್ದೇ ಇದಿದೆ. ನೆಲದ ಮೇಲೆ ಮಲಗಬೇಕು, ನೆಲದ ಮೇಲೇ ಮಲಗ್ತಾರೆ ಸರ್ ಅವರು. ಒಂದು ಸೊಳ್ಳೆ ಪರದಿದೆ ಅಷ್ಟೇ. ಇದೊಂದು 20 ಲೀಟ್ರದ್ದು ಒಂದು ಕ್ಯಾನ್ ಇದೆ. ಬೇಜಾರಾದಾಗ ಅಲ್ಲಿ ಫೀಲ್ಡ್ ಇದೆ, ಫೀಲ್ಡಲ್ಲಿ ವಾಕ್ ಮಾಡ್ಬೋದು ಅವರು. ಗ್ರಂಥಾಲಯದಿಂದ ಬಂದಿರೋ ಬುಕ್ಸ್ಗಳಿದ್ದಾವೆ ಅವ್ರ ಹತ್ರ, ಆ ಬುಕ್ಸ್ಗಳು ಓದ್ತಾರೆ. ಈ ವ್ಯಕ್ತಿ ಸಿದ್ದರೂಢ ಅವ್ರು ನೋಡಿದ್ರೆ ಹೀಗೆ ಹೇಳ್ತಾರೆ, ದರ್ಶನ್ ಅವ್ರನ್ನ ಭೇಟಿಯಾದೆ, ಮಾತಾಡಿಸ್ಕೊಂಡು ಬಂದೆ 1 ಗಂಟೆಗಳ ಕಾಲ ಅಂತ. ಆದರೆ ಜೈಲಾಧಿಕಾರಿಗಳು ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿ ದರ್ಶನ್ ಹಾಗೂ ಈ ವ್ಯಕ್ತಿ ಭೇಟಿಯಾಗೋಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ. ದರ್ಶನ್ ಇರೋದು ನೋಡಿದ್ರೆ ವಿಶೇಷ ಭದ್ರತಾ ಕೊಠಡಿಯಲ್ಲಿ. ಈ ಬ್ಯಾರೆಕ್ ಬಳಿ ಸಜಾಬಂದಿಗಳಿಗೆ ಅವಕಾಶ ಇಲ್ಲ. ಸಿದ್ದರೂಢ ಜುಲೈ 10ರಂದು ಜೈಲಿಂದ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಯಾಗಿದ್ದ. ಜುಲೈನಲ್ಲಿ 8ರಂದು ಜೈಲಿನಲ್ಲಿ ದರ್ಶನ್ನ ಭೇಟಿ ಮಾಡಿದೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಅವಕಾಶನೇ ಕೊಟ್ಟಿಲ್ಲ ಅಂತ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಇವರು ಭೇಟಿ ಆದ್ರ ಅಥವಾ ಇಲ್ವಾ, ನೋಡ್ತಾ ಹೋಗೋಣ. ಜೈಲಿನಲ್ಲಿ ದರ್ಶನ್ನ ಭೇಟಿ ಮಾಡಿದ್ರ ತಿರುವನೂರು ಸಿದ್ದರೂಢ? ಪ್ರಶ್ನೆ ಇದೆ. ಸುಮಾರು 10 ರಿಂದ 12 ನಿಮಿಷಗಳ ಕಾಲ ಧ್ಯಾನ ಹೇಳ್ಕೊಟ್ಟಿದ್ದೆ ಅಂತ ಹೇಳಿದರು. ಮಾತಾಡೋಕೆ ಅವಕಾಶ ಕೊಟ್ಟಿದ್ರು ಅಧಿಕಾರಿಗಳು. ಪರ್ಮಿಷನ್ ತೊಗೊಂಡು ಹೋಗಿದ್ದೆ, ಒಂದು 10-12 ನಿಮಿಷ ಮಾತಾಡಿಸಿದ್ದೆ. ದರ್ಶನ್ ಸಿದ್ದರೂಢ ಭೇಟಿಯಾಗೋಕೆ ಸಾಧ್ಯನೇ ಇಲ್ಲ ಅಂತ ಜೈಲಾಧಿಕಾರಿಗಳು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಅಧಿಕೃತ ಮಾಹಿತಿ ಏನಪ್ಪ ಅಂದರೆ, ಇಲ್ಲ, ಇಟ್ಸ್ ಅ ಕಂಪ್ಲೀಟ್ಲಿ ಫಾಲ್ಸ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಇರೋದು ವಿಶೇಷ ಭದ್ರತಾ ಕೊಠಡಿಯಲ್ಲಿ. ಈ ಬ್ಯಾರೆಕ್ ಬಳಿ ಸಜಾಬಂದಿಗಳಿಗೆ ಅವಕಾಶ ಇಲ್ಲ. ಸಿದ್ದರೂಢ ಜುಲೈ 10ನೇ ತಾರೀಕೆ ಜೈಲಿನಿಂದ ರಿಲೀಸ್ ಆಗಿದ್ದ. ಇಲ್ಲಿ ತನಕ ಯಾವುದೇ ಖೈದಿಗಳನ್ನು ದರ್ಶನ್ ಬಳಿ ನಾವು ಬಿಟ್ಟಿಲ್ಲ. ದರ್ಶನ್ ಭದ್ರತಾ ದೃಷ್ಟಿಯಿಂದ ಅವಕಾಶ ಕೊಡ್ತಾ ಇಲ್ಲ. ಇದು ಯಾವುದಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ.